ಅಮೃತ ಅವ್ರನ್ನ ಎಲ್ಲಿ ಬಚ್ಚಿಟ್ಟಿದ್ದೆ ನೀನು? ಇಲ್ಲೆಲ್ಲೂ ಕಾಣ್ತಾ ಇಲ್ವಲ್ಲ ಇವರು? ಈ ಹಾವನ್ ಮಾತ್ರ ಯಾಕೆ ಸಪರೇಟ್ ಆಗಿಟ್ಟಿದ್ದಾರೆ? ದಿಗ್ಬಂಧನ ಕಳಿಸಿದೆ. ಅರ್ಜುನ್ ಅವರೇ, ನಾವಿಲ್ಲಿಂದ ತಪ್ಪಿಸ್ಕೊಳ್ಳೋ ದಾರಿನ ನೋಡೋಣ. ಬನ್ನಿ ಅರ್ಜುನ್ ಅವರೇ. ಇಲ್ಲ ಅಮೃತ ಅವ್ರೆ, ಅದೇನಂದ್ರೆ ಇನ್ನೊಂದು ಮಾತಾಡಿದ್ರು ನನ್ ಮೇಲಾಣೆ. ಬನ್ನಿ. ಏನಾಯ್ತು? ಏನಾಯ್ತು? ಚಪಾತಿ ಏನಾಯ್ತು? ಏನಾಯ್ತು? ತಪ್ಪಿಸ್ಕೊಂಡ್ಬಿಟ್ಟಿದ್ದಾಳೆ. ಎಲ್ಲ ಹಾವು ಹೊರಟೋಗಿದೆ. ಎಲ್ಲ ಹಾವು ಹೊರಟೋಗಿದೆ. ಎಲ್ರೂ ಸಾಯಕ್ ಹೋಗಿದ್ರಿ? ಎಲ್ ಸಾಯಕ್ ಹೋಗಿದ್ರಿ? ಏನಾಗ್ತಾ ಇದೆ ಇಲ್ಲಿ? ಏನ್ರು ಆಗ್ತಾ ಇದೆ ಇಲ್ಲಿ? ಅಣ್ಣ, ಅವಳು ಎಲ್ಲಿಂದ ಬಂದ್ಲೋ ಗೊತ್ತಿಲ್ಲ ಅಣ್ಣ. ಎಲ್ಲಿ ಎಲ್ಲೋ ಹೋದವಳು? ಎಲ್ಲೋದವಳು? ಎಲ್ಲೋದ್ಲು? ಎಲ್ಲೋ ಹೋದವಳು? ಕಲ್ಲು ಹೊಡೆದ್ಬಿಟ್ಟು ಲ್ಯಾಬ್ ಹೊಡೆದ. ನಾವು ಹುಡ್ಕಂತ ಹೋದ್ರಿ ಅಣ್ಣ. ಅಷ್ಟಲ್ಲಿ ಇಲ್ಲಿ ಬಂದ್ಬಿಟ್ಟಿದ್ದಣ್ಣ. ನಾವು ಹೊಡಿಯಕ್ ಪ್ರಯತ್ನ ಪಟ್ರಿ ಅಣ್ಣ. ಅಣ್ಣ ಆದ್ರೆ ಆಗ್ಲಿಲ್ಲ ಅಣ್ಣ. ಚೆನ್ನಾಗಿ ನಮ್ಗೆ ಹೊಡ್ಬಿಟ್ಟ ಅಣ್ಣ. ಎಲ್ಲಾರನ್ನೂ ಹೊಡೆದು ಸಾಕ್ಬಿಟ್ಟ ಅಣ್ಣ. ಆಮೇಲೆ ಅವಳು ಎಲ್ಲಿದ್ಲೋ ಬಂದ್ಲಣ್ಣ. ಅವ್ರಿಬ್ರು ಮಾತಾಡ್ಕೊಂಡ್ರಣ. ನಿಮ್ ಮಗ ಕೇಳಿದ್ರಣ, ನೀವ್ ಯಾರು ಏನು ಎತ್ತ ಎಲ್ಲಿದ್ದಾರೆ ಅಂತ ಹೇಳ್ರು ಅಂದ್ರಣ. ಅಣ್ಣ ಆದ್ರೆ ನಾ ಬಾಯೇ ಬಿಟ್ಟಿಲ್ಲ ಅಣ್ಣ. ನಿಮ್ಗೆ ಹೇಗ್ ಬಂದಿದ್ದಾನೋ ಗೊತ್ತಾಗ್ತಿಲ್ಲ. ನಡೀರೋ ಹುಡುಕ್ರ ಅವಳ. ಇದು ನಮ್ಮ ಏರಿಯಾ, ಇದು ನಮ್ಮ ಕಾಡು. ನಮ್ಮ ಕಣ್ಣು ತಪ್ಪಿಸಿ ಇಲ್ಲಿಂದ ಒಂದು ಹುಳಾನು ಹೋಗಕ್ಕಾಗಲ್ಲ. ಅವರಿಬ್ರು ಜಾಸ್ತಿ ದೂರ ಹೋಗಿರಲ್ಲ. ಕಾಡಲ್ಲಿರೋ ನಮ್ಮ ಹುಡುಗರಿಗೆಲ್ಲ ಮೆಸೇಜ್ ಹಾಕಿ, ಹಾಗೆ ಕಾಡು ಮನುಷ್ಯರಿಗೂ ವಿಷಯ ತಿಳಿಸಿ. ಯಾರ ಕೈಗಾದ್ರೂ ಸಿಕ್ಕಾಕೊಳ್ಳಿ ಅವರು. ಎಲ್ಲಿದ್ರು ಅವ್ರನ್ನ ಎಳ್ಕೊಂಬನ್ನಿ ಅಷ್ಟೇ. ಎಲ್ಲೋ ಯಾವ ಕಡೆ ಹೋದ್ರು? ಯಾವ ಕಡೆ ಹೋದ್ರು? ಈ ಕಡೆ ಹೋದ್ರ. ಬನ್ನಿ ವೆಪನ್ಸ್ ತಗೊಳ್ಳಿ, ಬನ್ನಿ. ಏನಾಯ್ತು ಅರ್ಜುನ್? ಏನೋ ಶಬ್ದ ಆದಂಗಾಯ್ತಲ್ವಾ? ಯಾವುದೋ ಕಾಡು ಪ್ರಾಣಿ ಇರಬೇಕು ಅನ್ಸುತ್ತೆ. ನಡೀರಿ.
ನೀವೇನು ಹೆದರಬೇಡಿ, ನಾನಿದ್ದೀನಿ. ಅಜ್ಜನವ್ರೆ, 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 ಏನಿದೆಲ್ಲ? ನೋಡಿ, ನೀವ್ ಯಾರಂಗೇನೋ ಗೊತ್ತಿಲ್ಲ, ದಯವಿಟ್ಟು ನಮ್ಮನ್ನ ಬಿಟ್ಬಿಡಿ. ಹೇಮಾ, ಹೇಮಾ, ಎಲ್ಲಿ ಇವತ್ತು ಇಷ್ಟೊತ್ತರ ಕಾಫಿ ತರಲಿಲ್ವಲ್ಲ? ಅಮ್ಮ, ತಲೆ ಸಿಡಿತಾ ಇದೆ, ಕಾಫಿ ಕೊಡ್ತೀರಾ? ನಿಂಗ್ ಬರೀ ತಲೆ ಸಿಡಿತಾ ಇದೆ, ಆದ್ರೆ ನಮ್ಮಿಬ್ರು ತಲೆ ಒಡೆದು 1000 ಹೋಳಾಗಿದೆ. ಏನ್ ಹೇಳ್ತಿದ್ದೆ ಅಮ್ಮ? ನೀವಿಬ್ರು ಸುಮ್ಮನೆ ಕೂತಿರೋದು ನೋಡಿದ್ರೆ ಏನೋ ಎಡವಟ್ಟಾಗಿರೋ ಹಾಗಿದೆ. ಹೂನಪ್ಪ, ಇದು ಒಂಥರ ಎಡವಟ್ಟು ಅಂತಾನೆ ನನ್ಗೆ ಅನುಮಾನ. ಯಾಕೆ ನೀವಿಬ್ರು ಏನೇನೋ ಮಾತಾಡ್ತಾ ಇದ್ದೀರಾ? ಈಗೇನ್ ಕಾಫಿ ಕೊಡ್ತಿರೋ ಇಲ್ವೋ? ಹಾ, ಅಂಕಲ್, ಕಾಫಿ. ಏನಾಗ್ ನೋಡ್ತಿದ್ದೀರಾ? ಕಾಫಿ ತಗೊಳ್ಳಿ ಅಂಕಲ್. ಯಾಕೆ ಹಿಂಗ್ ನೋಡ್ತಾ ಇದ್ದೀರಾ ಅಂಕಲ್? ಕಾಫಿ ನಾನೇ ಮಾಡಿದ್ದು. ಯಾಕೆ ಈ ತರ ನೋಡ್ತಾ ಇದ್ದೀರಾ? ತಗೊಳ್ಳಿ ಅಂಕಲ್, ಕಾಫಿ ಬಿಸಿ ಬಿಸಿ ಹದವಾಗಿದೆ. ತಗೊಳ್ಳಿ ಕರಣ್. ಆಂಟಿ, ಕಾಫಿ. ತಗೊಳ್ಳಿ ಅಜ್ಜಿ. ಇದನ್ನ ಕಾಫಿ ಅಂತಾರ? ಅಮೃತ, ಅಮೃತ ಕಣಮ್ಮ ಇದು. ಮಿನಿ, ನಿಜವಾಗ್ಲೂ ಇದು ನೀನೇ ಮಾಡಿದ್ಯಾ? ಹ್ಞೂ ಅಂಕಲ್, ಕಾಫಿ ಫಿಲ್ಟರ್ ಮೇಲಾಣೆ. ನಾನೇ ಮಾಡಿದ್ದು. ಯಾಕೆ ಕೇಳ್ತಿದ್ದೀರಾ? ಅಲ್ಲಮ್ಮ, ಇಷ್ಟು ವರ್ಷದಿಂದ ನಾವು ಕಾಫಿ ಮಾಡ್ತಾನೆ ಇದ್ದೀವಿ. ಅದೇ ಸಕ್ಕರೆ, ಅದೇ ಹಾಲು, ಅದೇ ಕಾಫಿ ಪುಡಿ. ಆದ್ರೆ ಈ ರುಚಿ ಬಂದಿರ್ಲಿಲ್ವಲ್ಲ? ಅದು ಚಿಕ್ಕಮಂಗ್ಳೂರಿಂದ ತರಿಸಿರೋ ಸ್ಪೆಷಲ್ ಕಾಫಿ ಪುಡಿ ಅಜ್ಜಿ. ಅಲ್ಲಮ್ಮ, ಆದ್ರೂ ಕಾಫಿ ಬೀಜ ಒಂದೇ ತಾನೆ, ರುಚಿನಲ್ಲಿ ಇಷ್ಟೊಂದು ಬದಲಾವಣೆ ಹೇಗೆ? ಇರ್ಬೋದು ಅಂಕಲ್. ಈಗ ಕೈ ಎಲ್ರಿಗೂ ಇರುತ್ತೆ, ಆದ್ರೆ ಕೈ ಗುಣ ಬೇರೆ ಬೇರೆ ಇರಲ್ವಾ? ಇದು ಹಾಗೆ.
ಕಾಫಿ ಬೀಜ ಮುಖ್ಯ ಅಲ್ಲ ಅಂಕಲ್, ಅದನ್ನ ಎಷ್ಟು ಹುರಿತೀವಿ, ಎಷ್ಟು ಚಿಕೋರಿ ಹಾಕ್ತೀವಿ, ಯಾವ ಪ್ರಮಾಣದಲ್ಲಿ ಸಕ್ಕರೆ ಹಾಕ್ತೀವಿ, ಎಷ್ಟು ಹಾಲು ಹಾಕ್ತೀವಿ, ಇದೆಲ್ಲ ಮುಖ್ಯ. ಎಲ್ಲಕ್ಕಿಂತ ಮುಖ್ಯ ಮಾಡ್ಬೇಕಿರೋರಿಗೆ ಇರ್ಬೇಕಾದ ಒಳ್ಳೆ ಮನಸ್ಸು ಅಂಕಲ್. ಮನಸ್ಸು ಚೆನ್ನಾಗಿದ್ರೆ ಅಡುಗೆನೂ ಚೆನ್ನಾಗಿರುತ್ತೆ ಅಲ್ವಾ ಅಜ್ಜಿ? ಆಂಟಿ, ಕಾಫಿ ಹೇಗಿದೆ? ಸೂಪರ್. ನಾಗಗಳೇ, ನನ್ನ ಲೋಕದ ಬಂಧುಗಳೇ, ನಿಮ್ಮಿಂದ ನನಗೀಗ ಸಹಾಯ ಬೇಕಾಗಿದೆ. ನನ್ನ ಅರ್ಜುನ್ ತೊಂದರೆಯಲ್ಲಿದ್ದಾರೆ. ನೀವೇ ನಮ್ಮನ್ನು ಕಾಪಾಡಬೇಕು. ನನ್ನ ಸಂಕಷ್ಟಕ್ಕೆ ನನ್ನವರಾದ ನೀವೇ ಜೊತೆಯಾಗ್ತಿದ್ರೆ ಹೇಗೆ? ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.
ಏನ್ ನಡೀತಾ ಇದೆ ಇಲ್ಲಿ? ಏನು ಅರ್ಥ ಆಗ್ತಾ ಇಲ್ಲ. ನೋಡಿದ್ರ ಅರ್ಜುನವ್ರೆ, ಪ್ರಾಣಿಗಳ ಪ್ರೀತಿಯ ಸ್ವರೂಪನೇ ಅಂತದ್ದು. ನೀವು ಅವಕ್ ಮಾಡೋ ಸಹಾಯಕ್ಕೆ ಉಪಕಾರ ಸ್ಮರಣೆ ತೋರಿಸಿದ ರೀತಿ ಇದು. ಏನು ಗ್ರೇಟ್ ಅಲ್ಲ? ಎಲ್ಲೋರಿಬ್ರು ಸಿಕ್ಕಿದ್ರೇನು? ಕಟ್ಟಾಕಿದಾರೆ ತಾನೆ? ಏಯ್ ಅದ್ಯಾವ ಭಾಷೆ ಅಂತ ಕೇಳ್ಬಿಟ್ಟು ಹೇಳೋ ಒಂಚೂರು. ಅಣ್ಣ, ಇವರು ಅರ್ಜುನ್ನ ದೇವ್ರ ಅನ್ಕೊಂಡಿದ್ದಾರೆ ಅಣ್ಣ. ಅವನು ಸಾಕ್ಷಾತ್ ಈಶ್ವರ ಸ್ವರೂಪ ಅಂತೆ. ಇವರು ದೇವ್ರ ವಿರುದ್ಧ ಹೋರಾಟ ಮಾಡಲ್ವಂತೆ. ದೇವ್ರ ವಿರುದ್ಧ ನಿಂತ್ರೆ ಶಾಪ ಸಿಗುತ್ತೆ ಅಂತೆ. ಅದಕ್ಕೆ ಎದುರು ಹೋಗ್ತಿದ್ದಾರೆ. ಹುಚ್ಚ ಬಾಯಿ. ದೇವರಂತೆ ದೇವ್ರು. ಅವನ್ ದೇವರಲ್ಲ, ಏನೂ ಇಲ್ಲ. ಆ ಅಮೃತ ದೊಡ್ಡ ಮಾಯಾವಿ. ಏನೇನೋ ಕಣ್ಣು ಕಟ್ ಮಾಡಿ ನಿನಗೆ ಭ್ರಮೆ ಬರೆಸಿದಾಳೆ. ಸುಮ್ಮನೆ ನಮ್ ಜೊತೆಗೆ ಬಂದು ಅವ್ರನ್ನ ಹಿಡಿಯೋದಕ್ಕೆ ಸಹಾಯ ಮಾಡಿದ್ರೆ ಕೇಳೋ ಅವನ್ಗೆ. ಏಯ್, ಅರ್ಥ ಆಗೋ ತರ ಅವನ್ ಭಾಷೆಲಿ ಹೇಳು. ಅವಳಿಗೆ ಯಾವ ತಿಂಜ ಬಿಸಿಂಬಲ್ದ ಯಾವ ತಿಂಜ ಬಿಸಿಂತದ ಅದಾಗತ್ತ ಸಬ್ಬಕ್ಕಂತ ಬಸ್ಸಿಂದ ಕದ್ದ ಅಣ್ಣ, ನೀವೇನೇ ಹೇಳಿದ್ರು ದೇವ್ರ ವಿರುದ್ಧ ಹೋಗಲ್ವಂತೆ. ಅಷ್ಟೇ ಅಲ್ಲಣ್ಣ, ನಿಮ್ಮನ್ನು ವಾಪಸ್ ಹೋಗುವಂತ ಇದ್ದಾರೆ. ಇಲ್ಲಾಂದ್ರೆ ನೀವು ನಾಶ ಆಗ್ಬಿಡ್ತೀರಂತೆ. ತುಂಬಾ ಗೌರವ ಸಾವಾಗುತ್ತೆ ಅಂತೆ ನಿಮ್ದು. ಅವ್ರು ಇಲ್ದೇ ಇದ್ರೇನು, ನನಗೆ ಈ ಕಾಡು ಇಂಚು ಗೊತ್ತಿದೆ. ನಾವೇ ಅವರನ್ನ ಹಿಡಿಬೇಕು. ಅವ್ರು ಈ ಕಾಡಿಂದ ತಪ್ಪಿಸ್ಕೊಂಡು ಹೋಗಕ್ಕಿಂತ ಮುಂಚೆ ನಾವು ಅವ್ರನ್ನ ಹಿಡಿಬೇಕು.